ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ ದಾಸರಬಟ್ಟಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಹರಿದು ಮನೆ ಮೇಲೆ ಬಿದ್ದ ಪರಿಣಾಮ ಒಳಗಡೆ ಇದ್ದಂತಹ ಸಂತೋಷ ಸುನಗಾರ್, ಶೋಭಾ ಹುಲೆನವರ್ ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 4 ಜನರಿಗೆ ಗಂಭೀರ ಗಾಯಗಳಾಗಿದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಇದಕ್ಕೆ ನೇರ ಕಾರಣ ಹೆಸ್ಕಾಂ ಅಧಿಕಾರಿಗಳು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸಾಕಷ್ಟು ಬಾರಿ ಹೆಸ್ಕಾಂ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಸರವೈಯರ್ ಹರಿದಿದೆ ಕೂಡಲೇ ಅದನ್ನ ತೆರವು ಮಾಡಿ ಎಂದು ತಮ್ಮದೊಡ್ಡಿ ಹೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು. ಇಲ್ಲಿಯ ತನಕ ಸರಿ ಮಾಡಲೇ ಇಲ್ಲ. ಸರಿ ಮಾಡದ ಕಾರಣ ಎಂದು ಇಂತಹ ದುರ್ಘಟನೆಗೆ ಹೆಸ್ಕಾಂ ಅಧಿಕಾರಿಗಳು ನೇರ ಕಾರಣ ಅಂತ ತೇರದಾಳ ಪುರಸಭೆಯ ಮಾಜಿ ಸದಸ್ಯರ ದಸರತ್ ಹಕ್ಕಿನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಜಾತ್ರೆ ನಡೆದ್ರಿ. ಜಾತ್ರೆ ನಡೆದ ಟೈಮ್ದಾಗ ರೀ ಪಲ್ಲಕ್ಕಿ ಉತ್ಸವ ಮುಗಿತ್ರಿ. ಮುಗಿದ ನಂತರ ರೀ ಅವ್ರ ಮನೆಗಳಿಗೆ ಹೋಗ್ರಿ. ಮನೆಗಳಿಗೆ ಹೋಗೋಟಿಗೆ ಮ್ಯಾಗಿಂದ್ರ ರೀ ವೈರ್ ಹರಿದು ಕೆಳಗೆ ಬಿದ್ದರು. ಕೆಳಗೆ ಬಿದ್ದು ಕೂಡಲೇ ರೀ ಅದ್ರಾಗ 6 ಮಂದಿ ರೀ. 6 ಮಂದಿ ಒಳಗೆ ರೀ ಈಗ ಇಬ್ಬರು ತೀರ್ಕೊಂಡಾರ ರೀ. 4 ಮಂದಿ ಹಾಸ್ಪಿಟಲ್ದಾಗ ಇದ್ದಾರೆ. ಹಾಸ್ಪಿಟಲ್ದಾಗ ಇದ್ದವ್ರದ್ದು ಅದೇ ಏನಾಗಿತ್ತು ಇನ್ನು ನಮಗೂ ಕನ್ಫರ್ಮ್ ಇಲ್ಲರಿ ರೀ. ಆದ ನಂತರ ಈಗ ಅದು KEB ಅವ್ರಿಗೆ ಎಷ್ಟು ಮನವಿ ಕೊಟ್ರು ರೀ ಅದು ಕಟ್ಟಾಗಿ ಇಲ್ಲ ಅಂದ್ರೆ 10-12 ಸಲ ಕಟ್ಟಾಗಿ ಬರ್ತೈತೆ ರೀ. ಅವ್ರಿಗೆ ಮನವಿನೂ ಕೊಟ್ಟಿದ್ವಿ ರೀ. ಅವ್ರಿಗೆ ಹೋಗಿ ಎಸ್ಕಾಂ ತಕ್ಕ ಹೋಗಿ ಭೇಟಿಯಾಗಿ ಬಂದಿದ್ವಿ ರೀ. ಅವರು ಯಾರೂ ದಾದ ಮಾಡಿಲ್ಲ ರೀ. ಕೋರಿಗೆರೆ ಅಂತೇಳಿ ಒಬ್ಬರು ನಮ್ಮಲ್ಲಿ ಅವರ ಕೇಸ್ ವರ್ಕರ್ ಅದಾರ. ಅದಕ್ಕೆ ತಮ್ಮದಡ್ಡಿ ಲಿಂಕ್ ಲೈನ್ ಅದ. ನಮ್ಮ ತೇರದಾಳ ದಾಸರಮಟ್ಟಿಗೆ ಏನು ಸಂಬಂಧ ಇಲ್ಲ ರೀ. ಅದು ಸಂಬಂಧ ಇಲ್ಲ ಲೈನ್ ಅದ ತೆಗೆದ ಬೇರೆ ಕಡೆ ಹಾಕೋರಿತ್ತಂದ್ರು ಅವ್ರು ಏನು ದಾದ ಮಾಡಿಲ್ಲ ರೀ. ದಾದ ಮಾಡಲ್ದಾಗ ಅಂತಲೇ ಈ ಘಟನೆ ಆಗೈತೆ ರೀ. ಇದಕ್ಕೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ರೀ. ಅವ್ರು ಸಸ್ಪೆಂಡ್ ಆಗಬೇಕು. ಅವ್ರು ಎಸ್ಕಾಂದವ್ರ ಮ್ಯಾನೇಜರು ಸಸ್ಪೆಂಡ್ ಆಗ್ಬೇಕು ರೀ. ಇವ್ರು ನಮ್ಗೆ ಕೇಸ್ ವರ್ಕರ್ ಅವರು ಸಸ್ಪೆಂಡ್ ಆಗಬೇಕು. ನಮ್ಗೆ ತೀರ್ಕೊಂಡವ್ರಿಗೆ ಪರಿಹಾರ ಸಿಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ತೇರದಾಳ ಶಾಸಕ ಸಿದ್ದು ಸವದಿ ಇಂದು ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇದೊಂದು ದುರ್ಘಟನೆ ಸಂಭವಿಸಿದೆ. 2 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 5 ಜನ ಗಂಭೀರ ಗಾಯವಾಗಿದೆ. ಇದಕ್ಕೆ ನೇರ ಕಾರಣ ಹೆಸ್ಕಾಂ ಅಧಿಕಾರಿಗಳು. ಇಂಧನ ಸಚಿವರು ನಿಮ್ಮ ಹೆಸ್ಕಾಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಮತ್ತು ಗಾಳಿ ಬರ್ತಾ ಇದೆ. ಹರಿದ ವೈರ್ಗಳು ಮತ್ತು ಜೋತು ಬಿದ್ದ ವೈರ್ಗಳಿಂದಾಗಿ ಸೂಕ್ತ ವ್ಯವಸ್ಥೆಯಲ್ಲಿ ರಿಪೇರಿ ಮಾಡಿ. ಈಗಾಗಲೇ ತೇರದಾಳ ಕ್ಷೇತ್ರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 4 ಬಾರಿ ಇಂತಹ ದುರ್ಘಟನೆ ಸಂಭವಿಸಿದೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಮಾನ್ಯ SP ಅವರಿಗೆ ತಿಳಿಸಿದ್ದೀನಿ ಎಂದರು. ಈ ರೀತಿ ಜನರನ್ನು ಪ್ರಾಣ ತಗೊಳ್ಳುವಂತದ್ದನ್ನು ಆಗಬಾರ್ದು. ಯಾಕಂದ್ರೆ ಇಷ್ಟೆಲ್ಲ ಸಿಬ್ಬಂದಿ ಇಷ್ಟೆಲ್ಲ ಖರ್ಚು ಮಾಡೋದು ಸರ್ಕಾರ ಅಂದ ಬಳಕ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡು ಮೇಲಾಧಿಕಾರಿಗಳು ಅದನ್ನ ವೈರ್ ಬಿಗಿಸೋದಾಗ್ಲಿ, ಹಳೆ ವೈರ್ ಎಕ್ಸ್ಚೇಂಜ್ ಮಾಡೋದಾಗ್ಲಿ ಇದನ್ನು ಮಾಡಲಿಕ್ಕಾಗಿ ಇವತ್ತು ಅಮಾಯಕರ ಜನ ಸತ್ತಾರ. ಜಾತ್ರೆಗೆ ಬಂದಾರ ಪಾಪ. ಒಬ್ಬ ಹೆಣ್ಮಗಳ ಬೇರೆ ಊರಿಂದ ಬಂದಾಳ ಇಲ್ಲಿ. ಬೆಳಗಾವಿಂದ ಬಂದ ಇಲ್ಲಿ ಜಾತ್ರೆಗೆ ಬಂದಾಳ. ಆಕಿನೂ ಸಹಿತ ಸತ್ತೋಗ್ಯಾಳ. ಆಕಿನೂ ಸತ್ತೋಗ್ಯಾಳ. ಮತ್ತು 5 ಮಂದಿಗೆ ಅದು ಶಾಕ್ ಬಡೋದು ಅವರು ಅಡ್ಮಿಟ್ ಅದ. ಅದಕ್ಕೆ ನಾನು ಹೇಳ್ತೀನಿ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಕನಿಷ್ಠ ಸತ್ತವ್ರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಒಂದು ಮತ್ತು ಯಾರ್ಯಾರು ಇಂಜೂರ್ಡ್ ಆಗ್ಯಾರ ಅವ್ರಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಅವ್ರಿಗೆ ಬಡವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಮಾತನಾಡಿ, ಹೆಸ್ಕಾಂ ಅಧಿಕಾರಿ ನಿರ್ಲಕ್ಷ್ಯ ಎಂದು ಕಂಡು ಬಂದಿದೆ. ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತೀವಿ ಮತ್ತು 5 ಜನ ಗಾಯಾಳುಗಳನ್ನ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ನೀಡುತ್ತೇವೆ ಎಂದರು. 3:45 4 ಗಂಟೆ ಮಧ್ಯೆ ದಾಸರಮಡ್ಡಿ ತೇರದಾಳ ಟೌನ್ದಲ್ಲಿ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು ಈ 8 ಟೆನ್ಷನ್ ವೈರು ಕಟ್ಟಾಗಿ ಮನೆ ಮೇಲೆ ಬಿದ್ದಿದೆ. ಬಿದ್ದ ದೃಷ್ಟಿಯಿಂದ ಇದು ಮನೆಯಲ್ಲಿರ್ತಕ್ಕಂಥ 2 ಮೃತ ಹೊಂದಿದ್ದಾರೆ ಮತ್ತು 5 ಜನ ಇಂಜೂರ್ಡ್ ಇದ್ದಾರೆ. ಇದು ನಾವು ಮೇಲ್ನೋಟಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಇದು KEB ಇರತಕ್ಕಂಥವ್ರದ್ದು ನಿರ್ಲಕ್ಷ್ಯತನ ಕಂಡು ಬರ್ತದೆ. ಅವ್ರ ಮೇಲೆ ಈಗ ನಾವು ಅದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ನರಹತ್ಯೆದು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಯಾರು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರ ಮೇಲೆ ಸೂಕ್ತ ಕಠಿಣ ಕಾನೂನನ್ನು ಪೊಲೀಸ್ ಇಲಾಖೆ ತೆಗೆದುತ್ತದೆ. ಈಗ ಆಲ್ರೆಡಿ ನಾವು ಅದನ್ನು FIR ದಾಖಲು ಮಾಡ್ತಾ ಇದ್ದೀವಿ ಮತ್ತು ಮುಂದಿನ ಕಾನೂನು ಕ್ರಮ ಏನದು ಅದನ್ನು ಕೂಡಲೇ ಜರುಗಿಸ್ತೀವಿ. ಅವರು ಇಲ್ಲೇ ಲೋಕಲ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ಅವ್ರನ್ನ ನಾವು ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡತಕ್ಕಂಥದ್ದು ಮಾಡ್ತೀವಿ. ಮತ್ತೆ ಮುಂದಿನ ಅವ್ರಿಗೆ ಏನು ಸಿಗಬೇಕು ಅದ್ರ ಸಂಬಂಧಪಟ್ಟಂಗೆ ನಾವು ಸರ್ಕಾರಕ್ಕೆ ಒಂದು ವರದಿ ಕೊಡ್ತೀವಿ. ಅದೇನು ಅವರು ತೀರ್ಮಾನ ಮಾಡ್ತಾರೆ ಸರ್ಕಾರ ಮಟ್ಟದಲ್ಲಿ. ಈ ಸದ್ಯ ನಾವು ಡಾಕ್ಟರ್ ವರದಿ ಆಧರಿಸಿದ ಮೇಲೆ 5 ಜನ ಏನು ಇಂಜೂರ್ಡ್ ಇದ್ದಾರೆ ಅವರಿಗೆ ಯಾವುದೇ ರೀತಿಯಿಂದ ಪ್ರಾಣಾಪಾಯ ಇಲ್ಲ ಅಂತ ತಿಳಿಸಿದ್ದಾರೆ. ಆದರೂ ಕೂಡ ಅವರಿಗೆ ಯೋಗ್ಯ ಚಿಕಿತ್ಸೆಗಾಗಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಮಾಡತಕ್ಕಂಥದ್ದು ಮಾಡ್ತೀವಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.